ಈಗಾಗಲೇ ಕಾಂಗ್ರೆಸ್ ಪ್ರತಿಭಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಅಂತಿಮ ಹಂತದ ಸಿದ್ಧತೆ ಕೂಡ ನಡೀತಾ ಇದೆ. ಕಾಂಗ್ರೆಸ್ ಪ್ರತಿಭಟನೆಗೆ ಸಿಆರ್ಪಿಎಫ್ ಮತ್ತು ಸಿಐಎಸ್ಎಫ್ ಭದ್ರತೆಯನ್ನು ಕಲ್ಪಿಸಿಕೊಡಲಾಗಿದೆ. ಸಹಜ, ಅದು ವಿಶೇಷ ಏನಲ್ಲ. ಜಂತರ್ ಮಂತರ್ಗೆ ಆಗಮಿಸಿವೆ ಭದ್ರತಾ ಪಡೆಗಳು. ಒಂದ್ಸರ್ತಿ ನೀವು ಪೊಲೀಸರಿಂದ ಪರ್ಮಿಷನ್ ತಗೊಂಡಾಗ ಸಹಜವಾಗಿ ಈ ರೀತಿ ಭದ್ರತೆಯನ್ನು ಕಲ್ಪಿಸ್ಕೊಡ್ತಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಕಾರಣಕ್ಕೆ ಮತ್ತೆ ಟೈಮಿಂಗ್ಸ್ನ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ರೂಲ್ಸ್ ಅಂದರೆ ರೂಲ್ಸು. 10 ಗಂಟೆಯಿಂದ 1 ಗಂಟೆ ಕಾರ್ಯಕ್ರಮವನ್ನು ಅವರು ಮುಗಿಸಲೇಬೇಕಾಗುತ್ತೆ. ಜೊತೆಗೆ ಭದ್ರತೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕೂಡ ಈಗ ಇಲ್ಲಿ ಹೆಚ್ಚು ಮಾಡಲಾಗ್ತಾ ಇರುವಂತದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸ್ತಿದ್ದೀರಿ. ದೆಹಲಿಯ ಜಂತರ್ ಮಂತರ್ನಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪ್ರೊಟೆಸ್ಟ್ ಅನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೇಂದ್ರದ ಮೀಸಲು ಪಡೆಗಳು ಅಂದ್ರೆ ಸಿಆರ್ಪಿಎಫ್ ಆಗಿರ್ಬೋದು ಮತ್ತೆ ಸಿಐಎಸ್ಎಫ್ ಆಗಿರ್ಬೋದು, ಎರಡು ತಂಡಗಳಿಂದಲೂ ಕೂಡ ವಿಶೇಷವಾದಂತಹ ಭದ್ರತೆಯನ್ನು ನಿಯೋಜನೆ ಮಾಡಲಾಗ್ತಾ ಇರುವಂತದ್ದು. ನೀವು ಮುಂದೆ ಏನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಅದು ಕಾಂಗ್ರೆಸ್ ಪ್ರತಿಭಟನೆ ಮಾಡಲಿಕ್ಕೆ ನಿರ್ಮಾಣ ಮಾಡಿರುವಂತಹ ವೇದಿಕೆ ಆಗಿರುವಂತದ್ದು. ಈಗ ಎಲ್ಲ ಏನು ಕೇಂದ್ರದ ಮೀಸಲು ಪಡೆಗಳೇನಿದ್ದಾರೆ ಅವರು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಭದ್ರತೆಗೆ ನಿಯೋಜನೆ ಆಗುವಂತದ್ದನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಎಲ್ಲ ತಯಾರಿಗಳು ಕೂಡ ಆಗ್ತಾ ಇದಾವೆ. ಶಾಂತಿಯುತವಾದಂತಹ ಪ್ರತಿಭಟನೆ ನಡಿಬೇಕು ಮತ್ತೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರದು ಅನ್ನೋ ಕಾರಣಕ್ಕೆ ಈಗ ಹೆಚ್ಚಿನ ಭದ್ರತೆಗಳನ್ನ ಇಲ್ಲಿ ನಿಯೋಜನೆ ಮಾಡುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಮಾಡ್ಲಾಗ್ತಾ ಇರುವಂತದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ತಾ ಇದ್ದೀರಿ. ಸುಮಾರು 200ಕ್ಕಿಂತ ಹೆಚ್ಚು ಪ್ರಮುಖ ನಾಯಕರು ಬರ್ತಾ ಇರುವಂತದ್ದು. ಮುಖ್ಯವಾಗಿ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಹೀಗೆ ಪ್ರಮುಖ ನಾಯಕರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಪ್ರತಿಭಟನೆ ಶಾಂತಿಯುತವಾಗಿ ನಡಿಬೇಕು ಮತ್ತೆ ಇಲ್ಲಿ ಬರುವಂತ ಗಣ್ಯರಿಗೆ ರಕ್ಷಣೆಯೂ ಕೂಡ ಸಿಗಬೇಕು ಅನ್ನುವಂತ ದೃಷ್ಟಿಯಿಂದ ಕೇಂದ್ರದ ಮೀಸಲು ಪಡೆಗಳನ್ನ ಈಗ ಸದ್ಯಕ್ಕೆ ಇಲ್ಲಿ ನಿಯೋಜನೆ ಮಾಡಿ ಯಾವುದೇ ರೀತಿಯಾದಂತಹ ಅವಘಡಗಳು ಅಥವಾ ಸಮಸ್ಯೆಗಳಾಗದಂತೆ ಇಡೀ ಪ್ರತಿಭಟನೆ ಯಶಸ್ವಿಯಾಗಿ ನೋಡುವಂತೆ ಭದ್ರತೆಯನ್ನು ನಿಯೋಜನೆ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ದೆಹಲಿ ಪೊಲೀಸ್ ಕಡೆಯಿಂದ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ದೆಹಲಿಯಲ್ಲಿ ನಡೀತಕ್ಕಂಥ ಪ್ರೊಟೆಸ್ಟ್ ರಾಜ್ಯ ಸರ್ಕಾರದ ವತಿಯಿಂದ ನಡೀತಕ್ಕಂಥದ್ದು ಗಲಭೆ ಗದ್ದಲಗಳು. ಯಾಕಂದರೆ ಜನಸಾಮಾನ್ಯರು ಕ್ರೌಡ್ ಸೇರಿಬಿಟ್ರೆ ನಿಮಗೆ ಆ ಥರದ್ದು ಏನಾದ್ರು ಘಟನೆಗಳು ನಡೀಬೋದು. ಇಲ್ಲಿ ಸೇರ್ತಾ ಇರ್ತಕ್ಕಂಥವ್ರೆಲ್ಲರೂ ಕೂಡ ಶಾಸಕರು, ಪಕ್ಷದ ಶಾಸಕರು, 200 ಜನ ಅಬ್ಬಬ್ಬ ಅಂತಂದರೆ. ಬಟ್ ಭದ್ರತೆ ಕೊಡಬೇಕಾಗಿದ್ದು ಕರ್ತವ್ಯ, ಅದನ್ನು ಕೊಟ್ಟಿದ್ದಾರೆ. ಆ ಥರ ಅಹಿತಕರ ಘಟನೆ ನಡೀತಕ್ಕಂಥ ಸಂದರ್ಭ ಯಾವುದೂ ಕೂಡ ಇಲ್ಲ. ಆದರೂ ಕೂಡ ಈ ಏನು ಫಾರ್ಮಾಲಿಟೀಸು ಮತ್ತು ಪ್ರೋಟೋಕಾಲ್ ಫಾಲೋ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೇ.